ಅಣ್ಣ ಬಸವಣ್ಣನವರು ಕಾಯಕವೇ ಕೈಲಾಸ ಅಂತ ಹೇಳಿದ್ರು. ಅಣ್ಣ ಬಸವಣ್ಣನವರ ಕಾಯಕವೇ ಕೈಲಾಸ ಅಂತ ಹೇಳಿದ್ರೆ ಈ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಕಾಯುವುದೇ ಕೈಲಾಸ ಅಂತೇಳಿ ಮಾಡ್ಕೊಂಡು ಕೂತಿದ್ದಾರೆ. ಏನ್ ಕಾಯೋದು? ತಿಂಗಳಾದ್ರೆ ಗೃಹಲಕ್ಷ್ಮಿ ಯೋಜನೆ ದುಡ್ಡು ಬಂತ, ಇವ್ರ ಯೋಗ್ಯತೆಗೆ ಆ ಯೋಜನೆನೂ ಕೂಡ ಸರಿಯಾಗಿ ಕೊಡಕ್ ಆಗ್ತಾ ಇಲ್ಲ. ಒಂದು ಕಡೆ ಮಹಿಳೆಯರಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತೇವೆ ಅಂತ ಹೇಳ್ತಾರೆ, ಮತ್ತೊಂದು ಕಡೆಗೆ ಅಬಕಾರಿ ಇಲಾಖೆಗೆ 40,000 ಕೋಟಿ ರೂಪಾಯಿ ಟಾರ್ಗೆಟ್ ಅನ್ನ ಕೊಟ್ಟು 40,000 ಕೋಟಿ ಯಾಕೆ? ಗ್ಯಾರಂಟಿಗಳಿಗೆ ಹಣ ಬರ್ತಾ ಇಲ್ಲ, ಅದಕ್ಕೆ ಜನರಿಗೆ ಕುಡಿಸಾದ್ರೂ ಕೂಡ ರಾಜ್ಯಕ್ಕೆ ಆದಾಯವನ್ನು ಹೆಚ್ಚು ಮಾಡ್ಕೋಬೇಕು ಅಂತ ಹೇಳಿ ಇವತ್ತು ರಾಜ್ಯದಲ್ಲಿ 500 ಮೀಟರ್ಗೆ ಒಂದು ಮೆಡಿಕಲ್ ಶಾಪ್ ಸಿಗುತ್ತೋ ಗೊತ್ತಿಲ್ಲ, ಆದ್ರೆ ಒಂದು ಹೆಂಡದಂಗಡಿ ಅಂತೂ ಕೂಡ ಸಿಗುತ್ತೆ ಕಾಂಗ್ರೆಸ್ ಸರ್ಕಾರದ ಆಡಳಿತ ಅವಧಿಯಲ್ಲಿ. ಅಂದ್ರೆ ಇಂಥ ಕೆಟ್ಟ ವ್ಯವಸ್ಥೆನ ಇವತ್ತು ರಾಜ್ಯದಲ್ಲಿ ಇವತ್ತು ನಿರ್ಮಾಣ ಮಾಡ್ತಾ ಇದ್ದಾರೆ. ಒಂದು ಕಡೆ ಭ್ರಷ್ಟಾಚಾರ, ಅಬಕಾರಿ ಸಚಿವರ ಬಗ್ಗೆ ಇವತ್ತು ರಾಜ್ಯಾದ್ಯಂತ ಚರ್ಚೆ ನಡೀತಾ ಇದೆ. ಯಾವ ರೀತಿ